ಅವರ ಪಾಲಕ ಪೋಷಕರಲ್ಲಿ ಈ ಒಂದು ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಈ ದಿನ ಅಂದ್ರೆ 25/8/2026 ಮಂಗಳವಾರ ದಿನದಂದು ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ಅಂದ್ರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತಂದೇ ಕರಿತೇವೆ. ಅದರ ಒಂದು ನೂತನ ಬಾಡಿ ರಚನೆಗೋಸ್ಕರವಾಗಿ ನಾವು ಪೋಷಕರ ಸಭೆಯನ್ನ ಈ ದಿನ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಭೆಯನ್ನು ಆಯೋಜನೆ ಮಾಡೋದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಪೋಷಕರ ಮಕ್ಕಳ ಕಡೆಯಲ್ಲಿ ನಾವು ಮಾಹಿತಿಗೋಸ್ಕರ ಚೀಟಿಯನ್ನು ಕಳಿಸಿದ್ವಿ. ಇದರಲ್ಲಿ ಸಾಕಷ್ಟು ಜನ ಪೋಷಕರು ಎಲ್ಲರಿಗೂ ಮಾಹಿತಿ ಇದೆ ಅಂತ ನಾವು ಭಾವಿಸಿದ್ದೇವೆ ಮತ್ತು ಅದಕ್ಕೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಿನ್ನೆ ಕಸವನ್ನು ಒಯ್ಯುವಂತಹ ವಾಹನದಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ವಿ. ಅದು ತಮ್ಮೆಲ್ಲರೂ ಗಮನಕ್ಕೆ ಬಂದಿರೋದ್ರಿಂದಲೇ ಇಷ್ಟು ಜನ ಸೇರಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿತ್ತು ನಮ್ಮ ನಿರೀಕ್ಷೆಯ ಪ್ರಕಾರ. ನೋಡೋಣ, ಇನ್ನೂ ಜನರು ಬರುವ ನಿರೀಕ್ಷೆ ಇದೆ ನಮಗೆ. ಅದಕ್ಕೂ ಪೂರ್ವದಲ್ಲಿ ತಮಗೆ ಸ್ವಲ್ಪ ಮಾಹಿತಿಯನ್ನ ನೀಡಿ ನಿಮ್ಮ ಕಡೆ ಪೋಷಕರ ಪಟ್ಟಿಯನ್ನು ಕೊಡ್ತೇವೆ ಮತ್ತು ಅದನ್ನ ಎಷ್ಟು ರೀತಿಯಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟು ಸೀಟುಗಳು ಬರ್ತವೆ ಅಂತ ಹೇಳಿ ನಮ್ಮ ಸರ್ಗಳು ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ವಿವರಣೆ ನೀಡ್ತಾರೆ. ಹಾಗಾಗಿ ಈ ಒಂದು ಸಭೆಗೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಆಹ್ವಾನವನ್ನ ಬಯಸ್ತಾ ಮೊದಲನೇದಾಗಿ ನಮ್ಮ ಶಾಲಾ ಮಕ್ಕಳಿಂದ ಒಂದು ಪ್ರಾರ್ಥನೆ ಗೀತೆಯನ್ನ ಮಾಡುವ ಮೂಲಕ ಈ ಒಂದು ಸಭೆಗೆ ಚಾಲನೆಯನ್ನು ನೀಡೋಣ. ಪ್ರಾರ್ಥನೆ ಗೀತೆಯನ್ನ ಮಾಡಿದಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಈ ಒಂದು ಪೋಷಕರ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲರನ್ನೂ ಸಹ ಸ್ವಾಗತವನ್ನು ಮಾಡಲಿಕ್ಕೆ ನಮ್ಮ ಶಾಲೆಯ ಹಿರಿಯ ವೃತ್ತಿ ಮುಖ್ಯರಾದ ಶ್ರೀಯುತ ಎಸ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಲ್ಲಿಯೂ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮಾಡುತ್ತಾ ಗ್ರಾಮ ದೇವತೆಯಾಗಿರ್ತಕ್ಕಂಥ ತಾಯಿ ಉತ್ಸಮ್ಮ ದೇವಿಯನ್ನು ಸ್ಮರಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಗ್ರಾಮದ ದಿವಾನ ದೇವತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು SDMC ನೂತನ ಸದಸ್ಯರ ಆಯ್ಕೆ ಇದು 3 ವರ್ಷಗಳ ಕಾಲ ಇರ್ತದೆ. ಆ ಒಂದು ಸದಸ್ಯರ ನಾವು 24ಕ್ಕೆ ಬಂದಾಗ 1 ವರ್ಷ ಆಗಿತ್ತು. ಹಾಗಾಗಿ 2 ವರ್ಷದಿಂದ ಒಂದು ಸಮಿತಿ ಮುಗಿಯಿತು. ನಾವು ಇರಲಿಕ್ಕೆ ಮತ್ತೆ ಒಂದು ಹೊಸ ಸಮಿತಿ ಪ್ರಾರಂಭವಾಗಿದೆ. ಆ ಒಂದು ಸಮಿತಿಗೆ ನಮ್ಮ ಗ್ರಾಮದಿಂದ ಬಂದಿರತಕ್ಕಂತಹ ಸರ್ವರನ್ನು ಗ್ರಾಮ ಪಂಚಾಯತಿಯಿಂದ ಇರ್ಬೋದು, ಗ್ರಾಮದಿಂದ ಇರ್ಬೋದು, ತಾಯಂದಿರ್ಬೋದು, ತಂದೆಯರಿರ್ಬೋದು, ಪೋಷಕರಿರ್ಬೋದು, ಅವರೆಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಸುಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿಯಾಗಿ ಇದು 2026, 27, 28, 29 ಮುಗಿದಿದೆ. 23 ವರ್ಷದ. ಹಾಗಾಗಿ ಅಲ್ಲಿವರೆಗೆ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ನಮ್ಮ ಗ್ರಾಮದ ನಮ್ಮ ಶಾಲೆಯ ನೂತನ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ಮತ್ತೊಂದು ಬಾರಿ ಗ್ರಾಮದ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಇಲಾಖೆಯ ಈ ಒಂದು ಸಮಿತಿಯ ಪರವಾಗಿ ಎಲ್ಲರನ್ನೂ ಆತ್ಮೀಯವಾಗಿರ್ತಕ್ಕಂಥ
ಈ ಒಂದು ಪೋಷಕರ ಸಭೆಗೆ ಆಗಮಿಸಿರ್ತಕ್ಕಂತಹ ಸರ್ವರನ್ನು ಸ್ವಾಗತ ಬಯಸಿದಂತಹ ನಮ್ಮ ಶಾಲೆಯ ಭಕ್ತಿ ಹಿರಿಯ ಮುಖಂಡರಾದಂತಹ ಶ್ರೀಯುತ ಪ್ರಕಾಶ್ ಸರ್ ಅವರಿಗೆ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಈ ಒಂದು ಪೋಷಕರ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಏನು, ಇದು SDMC ಅಂದ್ರೆ ಅದರ ಅರ್ಥ ಏನು, ಅದನ್ನ ಯಾಕೆ ರಚನೆ ಮಾಡಬೇಕು, ಅದರಲ್ಲಿ ಸದಸ್ಯರಾಗಬೇಕಪ್ಪ ಅಂದ್ರೆ ಅವ್ರಿಗೆ ಏನೇನು ಅರ್ಹತೆಗಳು ಇರಬೇಕು, ಒಂದು ವೇಳೆ ಅವರ ಸದಸ್ಯತ್ವ ಯಾವ ಸಂದರ್ಭದಲ್ಲಿ ರದ್ದು ಆಗ್ಬೋದು, ಇದರ ಎಲ್ಲವನ್ನ ಮಾಹಿತಿ ಮತ್ತು ಆ ಒಂದು SDMCಯ ಜವಾಬ್ದಾರಿಗಳೇನು, ಕರ್ತವ್ಯ ಮತ್ತು ಜವಾಬ್ದಾರಿಗಳೇನು ಅನ್ನೋದನ್ನೆಲ್ಲ ಇದೀಗ ನಮ್ಮ ಶಾಲೆಯ ಕ್ರಿಯಾಶೀಲ ಸಹ ಶಿಕ್ಷಕರಾಗಿರುವಂತಹ ಶ್ರೀಯುತ ಎನ್ ಮಂಜುನಾಥ್ ಸರ್ ಅವರು ತಮಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಅವರು ಮುಂದಿನ ಒಂದು ಕಾರ್ಯಕ್ರಮವನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ನೂತನವಾಗಿ SDMC ರಚನೆಗೋಸ್ಕರ ಪೋಷಕರ ಸಭೆಯನ್ನು ಆಹ್ವಾನ ಮಾಡಲಾಗಿದೆ. ಈಗಾಗಲೇ ಎಲ್ಲ ಪೋಷಕರಿಗೂ ಕೂಡ ಮಕ್ಕಳ ಮೂಲಕವಾಗಿ ನಾವು ಅವರಿಗೆ ಪತ್ರಗಳನ್ನು ತಲುಪಿಸಿ ಸಹಿಯನ್ನು ಮಾಡಿಸಿಕೊಂಡು ವಾಪಸ್ ತೆಗೆದುಕೊಂಡಿದ್ದೇವೆ. ಹಾಗೆ ಮಕ್ಕಳ ಪಟ್ಟಿಯನ್ನು ಕೂಡ ತಯಾರು ಮಾಡ್ಕೊಂಡಿದ್ದೇವೆ. ಅದರ ಜೊತೆ ಗ್ರಾಮದ ವಿವಿಧ ಒಂದು ಪ್ರಮುಖ ಬೀದಿಗಳಲ್ಲಿ ಆ ಒಂದು ಪ್ರಕಟಣೆಯನ್ನು ಕೂಡ ಹಚ್ಚಿದ್ದೇವೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ವಾಹನದಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಧಾನಕ್ಕೆ ಮತ್ತೆ ಪೋಷಕರು ಬರ್ತಾರೆ. ಸೊ ಇಲ್ಲಿ SDMC ಅಂತಂದರೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಮತ್ತು ಮಾನಿಟರಿಂಗ್ ಕಮಿಟಿ ಅಂತಕ್ಕಂಥದ್ದು. ಹಾಗಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತಕ್ಕಂಥದ್ದು ಇದರ ಪೂರ್ತಿ ಮಾಹಿತಿ. ಮೊದಲೆಲ್ಲ SBT ಅಂತ ಇದೆ, ಶಾಲಾ ಒಂದು ಅಭಿವೃದ್ಧಿ ಸಮಿತಿ ಅಂತ. ಅದರೊಳಗಡೆ ಹಿರಿಯರೆಲ್ಲ ಸೇರಿಕೊಂಡು ಶಾಲಾ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರು. ಸರ್ಕಾರ ಬರುವಂತ ಏನಪ್ಪಾ ಅಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥ 2009ರ ಕಾಯ್ದೆಯೊಂದಿಗೆ 6 ರಿಂದ 14 ವರ್ಷದ ಎಲ್ಲ ಮಕ್ಕಳು ಕೂಡ ಶಾಲೆಗೆ ದಾಖಲಾಗಬೇಕು, ಹಾಜರಾಗಬೇಕು. ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರ ಪೋಷಕರ ಸಹಭಾಗಿತ್ವ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಕಾನೂನಿನ ಬಲವನ್ನು ತಂದು ಕರ್ನಾಟಕ ರಾಜ್ಯದಲ್ಲಿ 2001ರಿಂದ ಅಧಿಕೃತವಾಗಿ ನಮ್ಮ SDMC ಆರಂಭವಾಯಿತು. ಮೊದಲಿಗೆ 9 ಜನ SDMC ಸದಸ್ಯರಿದ್ದರು. ನಂತರ ಮತ್ತೆ ಈಗ 2 ವರ್ಷದ ಹಿಂದೆ ಅದು ಸಂಖ್ಯೆಯನ್ನು 18ಕ್ಕೆ ಮಾಡಿದ್ರು. ಅಂದ್ರೆ ಪೋಷಕರು 18 ಮಕ್ಕಳ ಪೋಷಕರು ಅಂದ್ರೆ ಬಾಲಕ, ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ಮಾತ್ರ ಆ ಒಂದು SDMCಯ ಸದಸ್ಯರಾಗಿರ್ತಕ್ಕಂಥದ್ದು. ಪ್ರತಿ 3 ವರ್ಷಕ್ಕೊಮ್ಮೆ ಆ ಒಂದು SDMCಯ ಸಭೆಯ ಅವಧಿ ಇರ್ತದೆ. 3 ವರ್ಷ ಈ ಒಂದು ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅವಧಿ ಇರ್ತದೆ. ಅದಾದ ನಂತರ ಮತ್ತೆ ಪೋಷಕರ ಸಭೆಯನ್ನು ಕರೆದು ನೂತನವಾಗಿ ಮತ್ತೆ ಹೊಸ SDMCನ ರಚನೆ ಮಾಡ್ತಾರೆ. ಹಾಗೇನೆ ಈ ಒಂದು SDMC ಹಾಗಾದ್ರೆ SDMCಯಲ್ಲಿ ಸದಸ್ಯರು ಯಾರಾಗಿರ್ತಾರೆ? SDMC ಸದಸ್ಯರಲ್ಲಿ ಯಾರು ಮಗು ಓದ್ತಿತ್ತೋ 1 ರಿಂದ 7ನೇ ತರಗತಿಯಲ್ಲಿ ಯಾವ ಮಗು ಓದ್ತಿತ್ತೋ ಅವರ ತಂದೆ ಅಥವಾ ತಾಯಿ ಮಾತ್ರ ಇದರಲ್ಲಿ ಸದಸ್ಯರಾಗಲಿಕ್ಕೆ ಸಾಧ್ಯ. ಅಥವಾ ಯಾವುದೇ ಅಜ್ಜಿ ಅಥವಾ ತಾತ ಅವ್ರು ಆಗಲಿಕ್ಕೆ ಬರುತ್ತಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಅದರೊಳಗಡೆಗೆ ನಮ್ಮ ಊರಿನ ಒಂದು ವಿಶೇಷತೆ ಏನಂತಂದ್ರೆ ಇದುವರೆಗೂ ಯಾವೆಲ್ಲ SDMCಗಳನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಗ್ರಾಮದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 3 ಶಾಲೆಗಳಿದ್ದವು ಸಹಿತ ಎಲ್ಲರೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದೀರಿ. ಅದಾದಮೇಲೆ 3 ಶಾಲೆ ಒಂದಾಗಿ 2016ರ ನಂತರ ಇದು 3ನೇ SDMCನ ನಡೆಸಿಕೊಡ್ತಾ ಇದೆ.